ಹಾವೇರಿಯಲ್ಲಿ ಶಾಲೆಯ ಗೇಟ್ಗೆ ಬೀಗ ಹಾಕಿರುವ ಘಟನೆಯೊಂದು ನಡೆದಿದೆ. ಈರಪ್ಪ ಕುಲಕರ್ಣಿ ಎನ್ನುವಂತವರು ಶಾಲೆಯ ಗೇಟ್ಗೆ ಬೀಗ ಹಾಕಿದ್ದಾರೆ. ಸರ್ಕಾರಿ ಜಾಗದ ವಿವಾದದ ಹಿನ್ನೆಲೆ ಸರ್ಕಾರಿ ಶಾಲೆ ಗೇಟ್ಗೆ ಬೀಗ ಹಾಕಿರೋದು, ತರಗತಿಗಳಿಗೆ ಮಕ್ಕಳು ಹಾಜರಾಗದಂತೆ ತಡೆದು ಬೀಗ ಹಾಕಿರೋದು. ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಶಾಲೆಗೆ ಬೀಗ ಜಡಿದು ಈರಪ್ಪ ಕುಲಕರ್ಣಿ ಪರಾರಿಯಾಗಿರೋದು. ಬಿಸಿಲಲ್ಲೇ ಕುಳಿತು ಸರ್ಕಾರಿ ಶಾಲೆಯ ನೂರಾರು ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ. ಸ್ಥಳಕ್ಕೆ ಬ್ಯಾಡಗಿ ತಹಸೀಲ್ದಾರ್ ಚಂದ್ರಶೇಖರ್, ಬಿಇಒ ದೌಡಾಯಿಸಿದ್ದಾರೆ. ಸರ್ವೆ ಮಾಡಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಇವತ್ತು ಮುಂಜಾನೆ ಶಾಲಾ ಪ್ರಾರಂಭ ಆಗುವ ಪೂರ್ವದಲ್ಲಿ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ಥರದ ಲಿಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಉಳಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗಿ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಆ ವಿಚಾರ ತಿಳಿದು ನಾನು ಇಲ್ಲಿ ಇವತ್ತು ಸರ್ ನಮ್ಮೂರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಜದವರು ನಮಗೆ ಬಹಳ ಅನ್ಯಾಯ ಮಾಡಾಕ್ತಾರೆ ಸರ್. ನಾವು ನಮ್ಮ ಅಪ್ಪಾರ ಹಿಂದ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆಯವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪ ಏನೇ ನೌಕರಿ ಕೊಡಿಸ್ತೀನಿ, ಮನಿ ಕಟ್ಟಿಸ್ಕೊಡ್ತೀನಿ ಅವು ಅಂತಂದು ಹೇಳಿ ಸಾಲಿ ಕಟ್ಟಕ ಚಲೋ ಮಾಡಿದಾರ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಕ್ತಾರ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರು ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲಿ ನೋಡ್ರಿ ಮಾಲೀಕ ಅಂತ ತೋರಿಸ್ತೈತಿ. ಇವತ್ತು ನಾವು ಮಾಲೀಕರ ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ನಿಂತಿಲ್ಲ. ನಮ್ದು ಏಟೈತಿ ದಾನ ಕೊಡ್ತೇವೆ ಅಂತಾನೆ ಹೇಳಿವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗ್ ಅವ್ರು ಅನ್ಯಾಯ ಮಾಡತ್ತಿರ. ಅದರಿಂದ ನ್ಯಾಯ ಬೇಕು ನಮಗೆ. ನಮಗ್ ನ್ಯಾಯ ಬೇಕು. 2006 ಇದು ಹಿಂಗ ನಡೆದತ್ರಿ. ನಮ್ಮ ಅಪ್ಪಾರ್ ಕೊಟ್ಟಾರಿ ಮಾತ. ನಮ್ಮ ಅಪ್ಪಾರಿಗೆ ಮಾತು ನೀಡಿದಕ್ಕ ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ನಮ್ಮ ಅಪ್ಪಾರಿಗೆ ಏನೇನ ಮಾಡಿರೋರು. ನಮ್ಮ ಜಾಗಕ್ಕೆ ನಮಗೆ ಕೇಸ್ ಹಾಕಬಾರ್ದು. ಕೇಸ್ ಹಾಕಂಗ ಮಾಡ್ಯಾರ ನಮ್ಮ ಅಪ್ಪಾರಿಗೆ. ಇವ್ರು ಬಹಳ ಬುದ್ಧಿವಂತರದಾರ. ಇವ್ರು ನಮ್ಮ ಅಪ್ಪಾರಿಗೆ ಕೇಸ್ ಹಾಕಿ ಇವತ್ತು ಮಕ್ಕಳನ್ನ ಅಡ್ಡಾಡ್ಸಕ್ ಹಚ್ಚಾರ. ಈ ನೋವು ಮತ್ತೊಬ್ರಿಗೆ ಯಾರು ಸಾರ್ವಜನಿಕರಿಗೆ ಆಗಿರಬಾರ್ದು. ತೊಂದ್ರಿ ನಮ್ಗೆ ಆಗಿರೋ ನೋವು ಮತ್ತೊಬ್ರಿಗೆ ಆಗಿರಬಾರ್ದು. ಇದನ್ನ ಮಾಡಿದ್ರೆ ಈ ಜನಾಂಗದಾರ್ರಿ, ಮುಸ್ಲಿಮ್ಸ್ ಜನಾಂಗದಾರ ಬೇಕಾದ್ರೆ ಅದಾರಿ, ಒಳಗದಾರ, ಹೊರ ಬರಕೊಳ್ರ ನಿಮ್ಮಂತ ಅಧಿಕಾರಿಗಳಿಗೆ. ಹಾವೇರಿಯಲ್ಲಿ ಶಾಲೆಯ ಗೇಟ್ಗೆ ಬೀಗ ಹಾಕಿರುವ ಘಟನೆಯೊಂದು ನಡೆದಿದೆ. ಈರಪ್ಪ ಕುಲಕರ್ಣಿ ಎನ್ನುವಂತವರು ಶಾಲೆಯ ಗೇಟ್ಗೆ ಬೀಗ ಹಾಕಿದ್ದಾರೆ. ಸರ್ಕಾರಿ ಜಾಗದ ವಿವಾದದ ಹಿನ್ನೆಲೆ ಸರ್ಕಾರಿ ಶಾಲೆ ಗೇಟ್ಗೆ ಬೀಗ ಹಾಕಿರೋದು, ತರಗತಿಗಳಿಗೆ ಮಕ್ಕಳು ಹಾಜರಾಗದಂತೆ ತಡೆದು ಬೀಗ ಹಾಕಿರೋದು. ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಶಾಲೆಗೆ ಬೀಗ ಜಡಿದು ಈರಪ್ಪ ಕುಲಕರ್ಣಿ ಪರಾರಿಯಾಗಿರೋದು. ಬಿಸಿಲಲ್ಲೇ ಕುಳಿತು ಸರ್ಕಾರಿ ಶಾಲೆಯ ನೂರಾರು ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ. ಸ್ಥಳಕ್ಕೆ ಬ್ಯಾಡಗಿ ತಹಸೀಲ್ದಾರ್ ಚಂದ್ರಶೇಖರ್, ಬಿಇಒ ದೌಡಾಯಿಸಿದ್ದಾರೆ. ಸರ್ವೆ ಮಾಡಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಇವತ್ತು ಮುಂಜಾನೆ ಶಾಲಾ ಪ್ರಾರಂಭ ಆಗುವ ಪೂರ್ವದಲ್ಲಿ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ಥರದ ಲಿಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಉಳಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗಿ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಆ ವಿಚಾರ ತಿಳಿದು ನಾನು ಇಲ್ಲಿ ಇವತ್ತು ಸರ್ ನಮ್ಮೂರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಜದವರು ನಮಗೆ ಬಹಳ ಅನ್ಯಾಯ ಮಾಡಾಕ್ತಾರೆ ಸರ್. ನಾವು ನಮ್ಮ ಅಪ್ಪಾರ ಹಿಂದ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆಯವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪ ಏನೇ ನೌಕರಿ ಕೊಡಿಸ್ತೀನಿ, ಮನಿ ಕಟ್ಟಿಸ್ಕೊಡ್ತೀನಿ ಅವು ಅಂತಂದು ಹೇಳಿ ಸಾಲಿ ಕಟ್ಟಕ ಚಲೋ ಮಾಡಿದಾರ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಕ್ತಾರ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರು ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲಿ ನೋಡ್ರಿ ಮಾಲೀಕ ಅಂತ ತೋರಿಸ್ತೈತಿ. ಇವತ್ತು ನಾವು ಮಾಲೀಕರ ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ನಿಂತಿಲ್ಲ. ನಮ್ದು ಏಟೈತಿ ದಾನ ಕೊಡ್ತೇವೆ ಅಂತಾನೆ ಹೇಳಿವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗ್ ಅವ್ರು ಅನ್ಯಾಯ ಮಾಡಾಕ್ತಾರ. ಅದರಿಂದ ನ್ಯಾಯ ಬೇಕು ನಮಗ. ನಮಗ್ ನ್ಯಾಯ ಬೇಕು. 2006 ಇದು ಹಿಂಗ ನಡೆದತ್ರಿ. ನಮ್ಮ ಅಪ್ಪಾರ್ ಕೊಟ್ಟಾರಿ ಮಾತ. ನಮ್ಮ ಅಪ್ಪಾರಿಗೆ ಮಾತು ನೀಡಿದಕ್ಕ ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ನಮ್ಮ ಅಪ್ಪಾರಿಗೆ ಏನೇನ ಮಾಡಿರೋರು. ನಮ್ಮ ಜಾಗಕ್ಕೆ ನಮಗೆ ಕೇಸ್ ಹಾಕಬಾರ್ದು. ಕೇಸ್ ಹಾಕಂಗ ಮಾಡ್ಯಾರ ನಮ್ಮ ಅಪ್ಪಾರಿಗೆ. ಇವ್ರು ಬಹಳ ಬುದ್ಧಿವಂತರದಾರ. ಇವ್ರು ನಮ್ಮ ಅಪ್ಪಾರಿಗೆ ಕೇಸ್ ಹಾಕಿ ಹಚ್ಚಿ ಇವತ್ತು ಮಕ್ಕಳನ್ನ ಅಡ್ಡಾಡ್ಸಕ್ ಹಚ್ಚಾರ. ಈ ನೋವು ಮತ್ತೊಬ್ರಿಗೆ ಯಾರು ಸಾರ್ವಜನಿಕರಿಗೆ ಆಗಿರಬಾರ್ದು. ತೊಂದ್ರಿ ನಮ್ಗೆ ಆಗಿರೋ ನೋವು ಮತ್ತೊಬ್ರಿಗೆ ಆಗಿರಬಾರ್ದು.
ಯಾರು ಎಡವಟ್ಟು ಮಾಡ್ಯಾರ ಸರ್ ಇದನ್ನ ಮಾಡಿದ್ರ ಈ ಜನಾಂಗದಾರ್ರಿ ಮುಸ್ಲಿಮ್ಸ್ ಜನಾಂಗದಾರ ಬೇಕಾದ್ರೆ ಅದಾರಿ ಒಳಗದಾರ ಹೊರಗೆ ಬರಾಕೊಲ್ರ ನಿಮ್ಮಂತ ಅಧಿಕಾರಿಗಳಿಗೆ. ಹಾವೇರಿಯಲ್ಲಿ ಶಾಲೆಯ ಗೇಟ್ಗೆ ಬೀಗ ಹಾಕಿರುವ ಘಟನೆಯೊಂದು ನಡೆದಿದೆ. ಈರಪ್ಪ ಕುಲಕರ್ಣಿ ಎನ್ನುವಂತವರು ಶಾಲೆಯ ಗೇಟ್ಗೆ ಬೀಗ ಹಾಕಿದ. ಸರ್ಕಾರಿ ಜಾಗದ ವಿವಾದದ ಹಿನ್ನೆಲೆ ಸರ್ಕಾರಿ ಶಾಲೆ ಗೇಟ್ಗೆ ಬೀಗ ಹಾಕಿರೋದು, ತರಗತಿಗಳಿಗೆ ಮಕ್ಕಳು ಹಾಜರಾಗದಂತೆ ತಡೆದು ಬೀಗ ಹಾಕಿರೋದು. ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಶಾಲೆಗೆ ಬೀಗ ಜಡಿದು ಈರಪ್ಪ ಕುಲಕರ್ಣಿ ಪರಾರಿಯಾಗಿರೋದು. ಬಿಸಿಲಲ್ಲೇ ಕುಳಿತು ಸರ್ಕಾರಿ ಶಾಲೆಯ 106 ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ. ಸ್ಥಳಕ್ಕೆ ಬ್ಯಾಡಗಿ ತಹಸೀಲ್ದಾರ್ ಚಂದ್ರಶೇಖರ್, ಬಿಇಒ ದೌಡಾಯಿಸಿದ್ದಾರೆ. ಸರ್ವೆ ಮಾಡಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಇವತ್ತು ಮುಂಜಾನೆ ಶಾಲಾ ಪ್ರಾರಂಭ ಆಗುವ ಪೂರ್ವದಲ್ಲಿ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ಥರದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಕೂರಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗಿ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಆ ವಿಚಾರ ತಿಳಿದು ನಾನು ಇಲ್ಲಿ ಇವತ್ತು ಸರ್ ನಮ್ಮೂರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಂಗದವ್ರು ನಮಗ್ ಬಹಳ ಅನ್ಯಾಯ ಮಾಡಾಕ್ತಾರ ಸರ್. ನಾವು ನಮ್ಮ ಅಪ್ಪಾರ ಹಿಂದ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆಯವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರದ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪ ಏನೇ ನೌಕರಿ ಕೊಡಿಸ್ತೀನಿ, ಮನಿ ಕಟ್ಟಿಸ್ಕೊಡ್ತೀನಿ ಅವು ಇವು ಅಂತಂದು ಹೇಳಿ ಸಾಲಿ ಕಟ್ಟಕ ಚಲೋ ಮಾಡಿದಾರ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಕ್ತಾರ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರು ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲಿ ನೋಡ್ರಿ ಮಾಲೀಕ ಅಂತ ತೋರಿಸತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ನಿಂತಿಲ್ಲ. ನಮ್ದು ಏಟ್ ದಾನ ಕೊಡ್ತೇವೆ ಅಂತಾನೆ ಹೇಳಿವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗ್ ಅವ್ರು ಅನ್ಯಾಯ ಮಾಡತ್ತಾರ. ಅದರಿಂದ ನ್ಯಾಯ ಬೇಕು ನಮಗ, ನಮಗ್ ನ್ಯಾಯ ಬೇಕು. 2006 ಇದು ಹಿಂಗ ನಡೆದತ್ರಿ. ನಮ್ಮ ಅಪ್ಪಾರ್ ಕೊಟ್ಟಾರಿ ಮಾತ. ನಮ್ಮ ಅಪ್ಪಾರ ಮಾತು ನೀಡಿದಕ್ಕೆ ನಮ್ಮ ಅಪ್ಪಾರ ಕೇಸ್ ಹಾಕಕ್ಕೆ ನಮ್ಮ ಅಪ್ಪಾರಿಗೆ ಏನೇನ ಮಾಡಿರೋರು. ನಮ್ಮ ಜಾಗಕ್ಕೆ ನಮಗೆ ಕೇಸ್ ಹಾಕಬಾರ್ದು. ಕೇಸ್ ಹಾಕಂಗ ಮಾಡ್ಯಾರ ನಮ್ಮ ಅಪ್ಪಾರಿಗೆ. ಇವ್ರು ಬಹಳ ಬುದ್ಧಿವಂತರದಾರ ಇವ್ರು. ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ ಹಚ್ಚಿ ಇವತ್ತು ಮಕ್ಕಳು ಅಡ್ಡಾಡ್ಸಕ್ ಹಚ್ಚಾರ. ಈ ನೋವು ಮತ್ತೊಬ್ರಿಗೆ ಯಾರು ಸಾರ್ವಜನಿಕರಿಗೆ ಆಗಿರಬಾರ್ದು. ತೊಂದ್ರಿ ನಮ್ಗೆ ಆಗಿರೋ ನೋವು ಮತ್ತೊಬ್ರಿಗೆ ಆಗಿರಬಾರ್ದು. ಇದನ್ನ ಮಾಡಿದ್ರ ಈ ಜನಾಂಗದಾರ್ರಿ ಮುಸ್ಲಿಮ್ಸ್ ಜನಾಂಗದಾರ ಬೇಕಾದ್ರೆ ಅದಾರಿ ಒಳಗದಾರ ಹೊರಗೆ ಬರಾಕೊಲ್ರ ನಿಮ್ಮಂತ ಅಧಿಕಾರಿಗಳಿಗೆ. ಹಾವೇರಿಯಲ್ಲಿ ಶಾಲೆಯ ಗೇಟ್ಗೆ ಬೀಗ ಹಾಕಿರುವ ಘಟನೆಯೊಂದು ನಡೆದಿದೆ. ಈರಪ್ಪ ಕುಲಕರ್ಣಿ ಎನ್ನುವಂತವರು ಶಾಲೆಯ ಗೇಟ್ಗೆ ಬೀಗ ಹಾಕಿದ. ಸರ್ಕಾರಿ ಜಾಗದ ವಿವಾದದ ಹಿನ್ನೆಲೆ ಸರ್ಕಾರಿ ಶಾಲೆ ಗೇಟ್ಗೆ ಬೀಗ ಹಾಕಿರೋದು, ತರಗತಿಗಳಿಗೆ ಮಕ್ಕಳು ಹಾಜರಾಗದಂತೆ ತಡೆದು ಬೀಗ ಹಾಕಿರೋದು. ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಶಾಲೆಗೆ ಬೀಗ ಜಡಿದು ಈರಪ್ಪ ಕುಲಕರ್ಣಿ